ಸ್ವಾಮಿ ನಾವಿರೋದು ಹೀಗೆ ಟನ್ 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 ಟಡನ್ 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 ಟನ್ ಟನ್ ಟನ್. ಇತ್ತ ಮೂರು ಅತ್ತ ಮೂರು, ನಂದು ಮೂರು ಅಂಜುದು ಮೂರು. ಸಮಾನತೆ, ಸಮಾನತ್ವಕ್ಕೆ ಬ್ರ್ಯಾಂಡ್ ಅಂಬಾನಿ ಆಗ್ಬಿಡ್ಬೇಕು. ಜುಮ್ಕು ಚುಕ್ ಜುಮ್ ಐ ಜುಮ್ಕು ಚುಕ್ ಜುಮ್ ಐ ಜುಮ್ಕು ಜುಕ್ ಜುಮ್. ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಏನಂದ್ರೆ ತಮ್ಮ ಇಂಟರ್ವ್ಯೂಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾನೆ. ಫ್ರೆಂಡ್ ರೂಮ್ನಲ್ಲಿದ್ದಾನೆ. ಲಂಚ್ಗೆ ಮನೆಗೆ ಕರೆದಿದ್ದೀನಿ. ಹೋಗಿ 1 kg ಚಿಕನ್ ತಗೊಂಡ್ಬರ್ತೀರಾ? ತರ್ತೀನಿ. 120 ರೂಪೀಸ್ ಫೋನ್ಪೇ ಮಾಡೀಗ. ಹಾಗೆ ನೋಡ್ಬೇಡ, ಚಿಕನ್ KG 240, ನಂದು 120, ನಿಂದು 120. ಸಮಾನತ್ವ. ಕಳಿಸ್ತೀನಿ. ಹೋಗ್ತೀನಿ. ಈ ಬಕೆಟ್ ತಗೋ. ಏನ್ರಿ ಸಮಾನತೆ ಅಂತ ಹೇಳ್ಬಿಟ್ಟು ಚಿಕನ್ನ ರೋಡ್ನಲ್ಲಿ ಬಿಟ್ಟು ಬಾಕಿ ನನ್ನನ್ನೇ ತಗೊಂಬನ್ನಿ ಅಂತ ಹೇಳ್ಬೇಡಿ ಪ್ಲೀಸ್ ರೀ. ಚೇಚೆ ಹಾಗೇನಿಲ್ಲ, ನೀನು ಅಡುಗೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ನಾನು ಹೋಗಿ ಅಡುಗೆ ಮನೆವರೆಗೂ ಚಿಕನ್ ತರ್ತೀನಿ. ಆಗ್ಲೇ ಸಮಾನತ್ವ. ನಿಮ್ಮ ಸಮಾನತೆ ಫಿಲಾಸಫಿನ ರೋಡ್ನಿಂದ ಮನೆವರೆಗೂ ತರ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಸರಿ ಸರಿ. ಬಾರೋ ತಮ್ಮ, ಯಾಕಿಷ್ಟು ಕಪ್ಪಗಾಗಿದೆಯಾ? ಸುಮ್ಮನೆ ಇರಕ್ಕ, ನಾನು ಯಾವಾಗ ಬೆಳಗಾಗೋದೆ ಕಪ್ಪಗಾಗೋಕೆ. ಹೌದಾ? ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಪಳಪಳ ಅದೆಲ್ಲ ಹೊಳಿತಿದ್ದೆ. ಇನ್ಸ್ಟಾಗ್ರಾಮ್ ಎಫೆಕ್ಟ್ ಅಕ್ಕ. ಇನ್ನೇನು ಸಮಾಚಾರ? ರೂಮ್ನಲ್ಲಿ ಕರೀಸ್ ಮಾಡ್ಕೊಂತಿದ್ಯಾ ಇಲ್ಲಾಂದ್ರೆ ಹೊರಗಡೆಯಿಂದ ತರ್ತಿದೀಯಾ? ವೇಣು ಚೆನ್ನಾಗಿದೆಯಾ? ಹಾ ಬಾವ, ಎಲ್ಲ ನಿಮ್ದೆ. ಏನೇ ಇವನು ನಮ್ದು ಇದನ್ನು ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಪ್ಪಿ ತಪ್ಪಿ ನನಗೆ ಗೊತ್ತಿಲ್ಲದೆ ನಿಮ್ಮ ತಮ್ಮ ಅಮ್ಮನಿಗೆ ಉಪ್ಪು ಖಾರ ಎಲ್ಲ ಕಳಿಸಿದೆ ಹೇಗೆ? ಹಾಗಾದ್ರೆ ಸರಿ ಇರಲ್ಲ. ನಾನು ನಮ್ಮ ಅಪ್ಪನ ಮನೆಗೆ ಉಪ್ಪು ಖಾರ ಎಲ್ಲ ಕಳಿಸ್ತೀನಿ. ಏನಾದರೂ ಸಮಾನವಾಗಿರ್ಬೇಕಲ್ಲ. ಸಾಕು ಮುಚ್ಕೊಳ್ರಿ, ಅವನಿನ್ನೂ ಸುಮ್ಮನೆ ಹೇಳ್ತಿದ್ದಾನೆ. ಏನ್ ಬಾವ ಇಬ್ರು ಗುಸಗುಸ? ಗುಸುಗುಸುಗಳಲ್ಲೂ ಸಮಾನತೆ ಬಗ್ಗೆ ಡಿಸ್ಕಸ್ ನಡೀತಾ ಇದ್ದಾವೆ. ಓ ಹೌದಾ? ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗೋ, ನಾನು ನಿಂಗೆ ಊಟ ಬಡಿಸ್ತೀನಿ. ಏನ್ ಮಾಡಿದಾಳಕ್ಕ ಸ್ಪೆಷಲ್ ಆಗಿ? ಅಂಜು, ನೀನು ಕೂಡ ಪ್ಲೇಟ್ ತಗೋ. ಮೂವರ್ಗೂ ಸಮಾನವಾಗಿ ಬಡಿಸು. ಆಗ ಸಮಾನವಾಗಿ ಬಡ್ಸ್ಕೊಳೋದೇನ್ ಬಾವ? ಯಾರಿಗೆ ಎಷ್ಟು ಬೇಕೋ ಅಷ್ಟು ಬಡ್ಸ್ಕೊಂಡ್ರೆ ಆಯ್ತು. ಇಲ್ಲ ಹಾಗಾಗಲ್ಲ. ಮೂವರ್ಗೂ ಸಮಾನವಾಗಿ ಬಡಿಸ್ಬೇಕು. ಒಂದು ತುತ್ತು ಹೆಚ್ಚು ಕಮ್ಮಿ ಆದ್ರೆ ನನಗೆ ಮೆಂಟಲ್ ಬಂದ್ಬಿಡುತ್ತೆ. ಸರಿ, ನಾನು ಬಡಿಸ್ಕೊಂತೀನಿ. ಟೇಕ್. ಶಿವನೇ ಶಂಭುಲಿಂಗ. ಚಿಕನ್ ಚೆನ್ನಾಗಿದೆ, 2 ಪೀಸ್ ಹಾಕು. 2 ಪೀಸ್ಗಳ ಅದೇಗಾಗುತ್ತೆ? ನಿನಗೆ 2 ಪೀಸ್ ಹಾಕಿದ್ರೆ ನಮ್ಮಿಬ್ಬರಿಗೂ 2 ಪೀಸ್ ಹಾಕ್ಬೇಕಲ್ಲ, ಇಲ್ಲ ಅಂದ್ರೆ ಸಮಾನತೆ ಹೋಗ್ಬಿಡುತ್ತೆ. ಊಟದ ವಿಷಯದಲ್ಲಿ ಸಮಾನತೆ ಏನ್ರಿ? ನಿಮ್ ಬಾವ ಸುಮ್ನೆ ಸರ್ಸ ಮಾಡ್ತಿದ್ದಾರೆ. ನೀ ತಿನ್ನು, ನಾನು ಹಾಕ್ತೀನಿ. ಹೇಯ್, ನಾನು ಸರಸಾಡ್ತಾ ಇಲ್ಲ, ನಾನು ಸಮಾನತೆಗಾಗಿ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಿನ್ನ ಪ್ಲೇಟ್ 2 ಪೀಸ್ಗಳು ತೆಗೆದು ಅವನ ಪ್ಲೇಟಿಗೆ ಹಾಕು. ಅವನಿಗೆ ಎಷ್ಟು ಹಾಕ್ತೀಯೋ ಅಷ್ಟೇ ಸಮಾನವಾಗಿ ಪೀಸ್ಗಳು ನನಗೆ ಹಾಕಬೇಕು, ಸರಿನಾ? ಅವೇನು ಮಜಾ ತಗೊಂತಾ ಇದ್ದಂಗದಾನೆ. ಏನೋ ಬಾಬಾ ಇದು ಹಾಕಿ ಕೂತಿದೀಯಾ? ಸಮಾನವಾಗಿ ಕೊಡೋದು ಇದ್ರಲ್ಲಿ ಕೂಡ ಬಮ್ಮ ಇದೆಯಾ? ನೀನು ಬೇಗ ಮದುವೆ ಮಾಡ್ಕೋಬೋದಲ್ವಾ? ನಿಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಅನ್ಕೊಂಡಿದ್ದೀನಿ. ಏನ್ ಬಾವ, ನಾನು ಮದುವೆ ಮಾಡ್ಕೊಂಡು ಸಂಸಾರ ಮಾಡಿದ್ರೆ ನೋಡ್ಬೇಕಂತಿದ್ಯಾ? ಅಷ್ಟೇ ಹೇಳು. ಯಾವ ಬಾವ ಆದ್ರೂ ಕೂಡ ಬಾವ ಇದನ್ನ ಒಳ್ಳೇದೇ ಕೊಡ್ತಾನೆ. ಚಚೆ ಹಾಗೇನಿಲ್ಲ. ನೀನು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದಿ ತಾನೆ? ನೀನು ಮದುವೆ ಮಾಡ್ಕೊಂಡು ಸಂಸಾರ ಶುರು ಮಾಡಿದ್ರೆ ಆಗ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆಗ ತಾನೆ ಸಮಾನತೆ ಆಗೋದು. ಅದಕ್ಕೆ ಮದುವೆ ಮಾಡ್ಕೊಂತ ಹೇಳ್ತಿದ್ದೀನಿ. ಅಯ್ಯೋ ಸಮಾನತ್ವ ಸುಡ್ಗಾಡ್ಗೋಗ. ತಗೊಳ್ಳೋ, ಇದು ನಿನಗೆ ಥಮ್ಸಪ್ ಇಷ್ಟ ಅಂತ ತಂದಿದ್ದೀನಿ, ಕುಡಿ. ತಗೊಳ್ರಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಅವನ ಗ್ಲಾಸಲ್ಲಿ ಎಷ್ಟು ಜ್ಯೂಸ್ ಹಾಕಿದ್ದೀನೋ ನಿಮ್ಮ ಗ್ಲಾಸಲ್ಲೂ ಅಷ್ಟೇ ಇದೆ, ಸಮಾನವಾಗೇ ಇದೆ. ತಗೊಳ್ರಿ. ಸಮಾನವಾಗಿಲ್ಲ. ಅವನಿಗಿಷ್ಟ ಅಂತ ಹೇಳಿ ಥಮ್ಸಪ್ ತಂದು ಕೊಟ್ಟೆ. ನನಗಿಷ್ಟ ಇರೋ ಲಿಮ್ಕಾಯಿ ಹಾಕಿ ತರಲಿಲ್ಲ. ಇದೇನು ಸಮಾನತ್ವ? ಅವನಿಗೆ ಥಮ್ಸಪ್ ಅಂದ್ರೆ ಇಷ್ಟ, ಅದಕ್ಕೆ ವೈನ್ ತರ ಆನಂದವಾಗಿ ಅನುಭವಿಸ್ತಾ ಕುಡಿತಾ ಇದ್ದಾನೆ. ನನಗೆ ಥಮ್ಸಪ್ ಅಂದ್ರೆ ಇಷ್ಟ ಇಲ್ಲ, ಇದನ್ನ ಕಷಾಯ ತರ ಕುಡಿಲಾ? ಇದ್ಯಾವ ಸಮಾನತ್ವ? ಲೋ ನಿಂತ್ಕೊಳ್ಳೋ, ಹೋಗ್ಬೇಡ್ವೋ, ನಿಂತ್ಕೊಳ್ಳೋ. ತಮ್ಮ ನಿಂತ್ಕೋ. ಆಗಲ್ಲ, ಏನಕ್ಕೋ ಆಗೋಗ್ತಿದ್ಯಾ? ನಿಮ್ ಭಾವನ ಬಗ್ಗೆ ಎಲ್ಲ ಗೊತ್ತಲ್ಲ, ಎಲ್ಲಾನು ಸಮಾನವಾಗೇ ಇರ್ಬೇಕು ಅಂತಾರೆ. ಹೋಗ್ಲಿ ಬಿಡು. ಅಕ್ಕ, ಅದನ್ನ ಸಮಾನತ್ವ ಅನ್ನಲ್ಲ, ಸಾಯಿಸೋದು ಅಂತಾರೆ. ಅಯ್ಯಯ್ಯೋ, ಈ ಮನುಷ್ಯನ ಹತ್ರ ಅಕ್ಕ ನೀನು ಸಂಸಾರ ಮಾಡ್ತಾ ಇರೋದು. ನಿನ್ನ ಕಾಲು ತಗೊಂಡು ಹಂಗೆ ಕಟ್ಟಪ್ಪ ಅಂತಾರ ತಲೆ ಮೇಲೆ ಇಟ್ಕೊಂಡ್ಬಿಡ್ತೀನಿ. ನನ್ಗಷ್ಟು ಗೋಪಿಕೆ ಇಲ್ಲಕ್ಕ. ನಾನು ನಿಮ್ಮ ಮನೆಗೆ ಇನ್ನೊಂದ್ಸರಿ ಬರಲ್ಲ. ಲೋ 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 ತಮ್ಮ,
ಲೋ ಸಮಾನತ್ವ, ನಾನೇನು ಅಂತ ತೋರಿಸ್ತೀನಿ ಕಣೋ ನಿನ್ಗೆ. ನಿನ್ಗಿದೆ ಮಾರಿ ಹಬ್ಬ. ಅಂಜು ಅಂಜು, ನಮ್ಮ ಫ್ರೆಂಡ್ಸ್ ಇಬ್ಬರು ಬೆಂಗಳೂರು ಸುತ್ತಾಡಕ್ಕೆ ಬಂದಿದ್ದಾರೆ. ಅವ್ರ ಮನೆ ಊಟಕ್ಕೆ ಬರೋಕ್ಕೆ ಹೇಳಿದ್ದೀನಮ್ಮ. ಈಗೇನು ಯಾವುದೋ ಚಿಕನ್ನೋ ಮಟನ್ನೋ ತರ್ತೀರಾ, ಅದರಲ್ಲಿ ಅರ್ಧ ನಾನು ಕೊಡಬೇಕು ಅಷ್ಟೇ ಅಲ್ಲ? ಫೋನ್ ಪೇ ಮಾಡ್ತೀನಿ. ಸರಿ. ಮಗ್ಗನೇ ಸರಿಯಾಗಿ ಸಿಕ್ಕಿದ್ಯಾ ಕಣೋ, ನಿನ್ನ ಸಮಾನತೆ ಸೊಕ್ಕು ಅಡಗಿಸ್ತೀನಿ. ತುಂಬಾ ದಿನಗಳಿಂದ ನಾನು ಕರೆತಾನೇ ಇದ್ದೀನಿ, ನೀವು ಬರ್ತಾನೆ ಇಲ್ಲ. ಕೂತ್ಕೊಳ್ಳೋ ಅಂಜು. ಇನ್ನೇನು ಊರಲ್ಲಿ ಏನು ವಿಶೇಷ? ಹಾಗೆ ಹೇಗಿದೆ ನಮ್ಮ RCB ಟೀಮು? ಮಾಮೂಲಿ ಮುಚ್ಕೊಂಡಿರ್ತಾರೆ. ಅಂಜು, ಇವರಿಬ್ರು ನನ್ನ ಫ್ರೆಂಡ್ಸು. ಚೆನ್ನಾಗಿದ್ದೀರಾ ಅಣ್ಣ? ನೀನ್ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿದ್ದಾರೆ ಸಿಸ್ಟರ್. ಅಣ್ಣ ನಾನು ಕರಿ ನೋಡ್ಕೊಂಡ್ ಬರ್ತೀನಿ. ಸಿಸ್ಟರ್ ಸಿಸ್ಟರ್ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್. ಅಂದ್ರೆ ಕರಿ ಸೀದೋಗತ್ತಂತ ಹೇಳೋ ಟೆನ್ಷನಲ್ಲಿ ಒಳಗಡೆ ಹೋಗಿದ್ದಾಳೆ ಕಣೋ. ಬಂದು ಮಾತಾಡ್ತಾಳೆ. ಇರು ಬರ್ತೀನಿ. ಅಂಜು, ನೀನು ಕರಿ ಸೀದೋಗತ್ತ ಅನ್ನೋ ಗಾಬರಿಯಲ್ಲಿ ನಮ್ಮ ಫ್ರೆಂಡ್ ಮಾತಾಡ್ಸೇ ಇಲ್ಲ. ಅವ್ನು ಭಾಳ ಫೀಲ್ ಆಗ್ತಿದ್ದಾನೆ. ಬಾ ಹಾಯ್ ಹೇಳು. ಗಾಬ್ರಿಲ್ ಬಂದೆ ಅಂತ ಯಾರು ಹೇಳಿದ್ದು? ಬೇಕು ಅಂತಾನೆ ಬಂದಿದ್ದು. ಬೇಕಂತ ಬಂದೆ? ಯಾಕೆ? ಓಹೋ, ಅವ್ನ ಮುಖ ನೋಡಿದ್ರೆ ನನಗೆ ಮಾತಾಡಿಸ್ಬೇಕಂತ ಅನ್ಸಲ್ವಾ? ಸಮಾನತೆ ಅನಿಸ್ಲಿಲ್ಲ. ಸಮಾನತ್ವ? ಹೌದು, ನಾನು ನನ್ನ ತಮ್ಮನೊಬ್ಬನ್ನೇ ಊಟಕ್ಕೆ ಕರೆದಾಗ ನೀವು ಅವನೊಬ್ಬನಿಗೆ ಮರ್ಯಾದೆ ಮಾಡಿದ್ರಿ ಅಲ್ವಾ? ಅದಕ್ಕೆ ನಾನು ನಿಮ್ಮಿಬ್ಬರು ಫ್ರೆಂಡ್ಸಲ್ಲಿ ಒಬ್ರಿಗೆ ಮಾತ್ರ ಮರ್ಯಾದೆ ಕೊಡ್ತೀನಿ. ಸಮಾನತೆ. ಇದು ಸಮಾನತ್ವ ಅಲ್ಲೇ, ಇದು ರಿವೆಂಜು. ನನಗೆ ಅರ್ಥ ಆಗ್ತಾ ಇದೆ. ಇದೇನಪ್ಪ ತಲೆನೋವು? ಮಗ, ನನ್ನ ಹೆಂಡ್ತಿ ನಿನ್ನ ಹತ್ರ ಮಾತಾಡಲ್ಲ ಅಂದ್ಲು. ನೀನು ಫೀಲ್ ಆಗ್ಬಾರ್ದು. ಮಾತಾಡ್ಸಲ್ವಾ? ಯಾಕೆ ಮಾತಾಡ್ಸಲ್ಲ? ನಾನೇ ತಪ್ಪು ಮಾಡಿದ್ದೀನಿ. ನಾನು ಕೇಳಿ ಬರ್ತೀನಿ. ಲೇ ಅಂದರೆ ನನ್ನ ಹೆಂಡ್ತಿ ಕಾಲೇಜ್ ಇರೋ ಟೈಮಲ್ಲಿ ಒಬ್ಬ ತುಂಬ ರೇಗಿಸ್ತಾ ಇದ್ನಂತೆ. ಅವ್ನು ನೋಡೋಕ್ಕೆ ಸೇಮ್ ನಿಮ್ಮ ಥರ ಇದ್ದಾನಂತೆ. ಅದಕ್ಕೆ ಅವನ ಥರ ಯಾರು ಕಂಡ್ರು ಅವ್ರ ಹತ್ರ ಮಾತಾಡ್ಸಲ್ಲ ಅಂತ ಕಣೋ ಶಿಷ್ಯ. ನೀನು ಫೀಲ್ ಆಗಬಾರ್ದು. ಹೌದಾ? ಸರಿ, ಆದರೆ ಕೋಪ ನನ್ನ ಮೇಲೆ ಅಲ್ಲಲ್ಲ, ಅವನು ಯಾರ ಮೇಲೂ. ಊಟ ಇಟ್ಟರೆ ಊಟ ಮಾಡಿ ಹೋಗ್ತೀವಿ. ಸರಿ. ಸಮಾನತ್ವ ಇವನಿಗೆ ಬಡಿಸಲ್ಲ. ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಲೇ, ನನ್ನ ಹೆಂಡ್ತಿ ಬಂದು ನಿನಗೆ ಊಟ ಬಡಿಸಲ್ವೋ? ನಾನೇ ನಿನಗೆ ಬಡಿಸ್ತೀನಿ ಕಣೋ. ನೀನು ಫೀಲ್ ಆಗಬಾರ್ದು. ಪರವಾಗಿಲ್ಲ ಕಣೋ, ನನಗೇನು ಬೇಜಾರಿಲ್ಲ. ಆದರೆ ಕೋಪ ನನ್ನ ಮೇಲೆ ಅಲ್ಲ ಅಲ್ವಾ, ಅವನು ಯಾರ ಮೇಲೇನೋ. ನನಗೇನು ಬೇಜಾರಿಲ್ಲ, ಫುಲ್ ಬಾರಿಸ್ಬಿಡ್ತೀನಿ. ಬಾಂಬ ಬಡ್ಸು ಫುಲ್ ಹಸಿವಾಗಿದ್ದೀನಿ. ನಾನೇ ಕಾಲ್ ಮಾಡಿಬಿಡ್ತೀನಿ. ಹೇ, ನನಗೂ ಬಡಿಸಿದ್ಲು ಕಣೋ. ಮುಜುಗರ ಪಟ್ಕೋಬಿಡಿ, ಚೆನ್ನಾಗಿ ತಿನ್ನಿ. ತಂಗಿ ಬಡ್ಸಿಲ್ಲಮ್ಮ ತಂಗಿ. ಏನಲ್ಲೇ ತಂಗಿಗೆ ಯಾವ್ದಾದ್ರು ಫ್ಲಾಶ್ ಬ್ಯಾಕ್ ಇದೆಯಾ? ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನನ್ನಂತ ಫೇಸ್ ಇರೋನು ಯಾರು ಇದಾನ? ಮತ್ತೆ ಶುರು ಮಾಡಿದ್ಲಲ್ಪ ಇವಳು ನಾಯಿಂದಳ್ಳಿ ಆಟನ. ಅಂಜು, ಸಮಾನತೆ ಪ್ರಕಾರ ನೀನು ಒಬ್ರಿಗೆ ಮರ್ಯಾದೆ ಮಾಡ್ತೀನಿ ಅಂದಲ್ಲ, ಆ ಒಬ್ರಿಗಾದ್ರೂ ಸರಿಯಾಗಿ ಮರ್ಯಾದೆ ಮಾಡ್ಬೇಕು ತಾನೆ? ಆದ್ರೆ ಮನೆಗೆ ಇಬ್ರು ಬಂದಿದ್ದಾರಲ್ವಾ, ಒಬ್ರಿಗೆ ಮರ್ಯಾದೆ ಕೊಟ್ರೆ ಸಮಾನತೆ ಹೇಗಾಗತ್ತೆ? ಮನಸ್ಸು ಬದಲಾಯಿಸ್ಕೊಂಡು ಇಬ್ರಿಗೂ ಮರ್ಯಾದೆ ಮಾಡ್ತೀಯಾ? ಇಲ್ಲ, ಒಂದ್ಸಾರಿ ಒಬ್ರಿಗೆ ಮಾಡ್ತೀನಿ. ಅಂದ್ರೆ ಒಂದ್ಸರಿ ಅವ್ರಿಗೆ ಮರ್ಯಾದೆ ಮಾಡ್ತೀನಿ, ಇನ್ನೊಂದ್ಸರಿ ಇವ್ರಿಗೆ ಮಾಡ್ತೀನಿ. ಏನಕ್ಕೋ? ಸಮಾನತ್ವ. ತಂಗಿ ಸ್ವಲ್ಪ ರೈಸ್ ಹಾಕಮ್ಮ. ಅಣ್ಣ ಸ್ವಲ್ಪ ರೈಸ್ ಹಾಕ್ಲಾ? ರೈಸ್ ಬೇಡಮ್ಮ, ಪೀಸ್ ಹಾಕಮ್ಮ, ನೋಡಕ್ ಚೆನ್ನಾಗಿದಾವ. ತಂಗಿ ಸ್ವಲ್ಪ ರೈಸ್ ರೈಸ್ ಹಾಕಮ್ಮ. ಬಡಿಸ್ಕೊ ಅಣ್ಣ. ಅಂಜು, ಇವನ್ ರೈಸ್ ಕೇಳ್ತಿದ್ದೇನೆ. ಅಂಜು, ಅಂಜು ಸ್ವಲ್ಪ ರೈಸ್ ಹಾಕೋ ಅಣ್ಣ. ಹೋಗ್ಲಿ ಸರ್, ರೈಸ್ ಹಾಕಿ ಪೀಸ್ ಹಾಕಮ್ಮ. ರೈಸ್ ಹಾಕಮ್ಮ ತಂಗಿ. ಪೀಸ್ ಹಾಕ್ಲಾ ಅಣ್ಣ? ಚಿಕನ್ ಬೇಡಮ್ಮ, ರೈಸ್. ಚಿಕನ್ ಹಾಕೊಳ್ಳಿ ಅಣ್ಣ. ಸರಿ, ರೈಸೇ ಹಾಕಮ್ಮ. ನಿಮ್ಗೆ ರೈಸ್ ಹಾಕ್ಲಾ ಅಣ್ಣ? ಒಂದು ಪೀಸ್ ಹಾಕಿ ರೈಸ್ ಸ್ವಲ್ಪ ಹಾಕಮ್ಮ. ರೈಸ್ ಹಾಕೊಳ್ಳಿ ಅಣ್ಣ. ಹಾಕೊಳ್ರಿ ಅಣ್ಣ ಚಿಕನ್. ತಂಗಿ ಮರ್ತೋಗಿದ್ದಂಗದಿ ಕಾಲೇಜ್ನಾಗ ಕಳಿಸಿದ್ದಿ ಸೇಮ್ ಇವನಂಗೆ ಅದ, ನೋಡ್ಕೋ ಬೇಕಾದ್ರೆ. ನೀನ್ ಅಸಲ್ ಮರ್ಯಾದೆ ಮಾಡಬಾರ್ದು ಅವನಿಗೆ. ಲೋ, ಮಧ್ಯದಲ್ಲಿ ನಿನಗೆ ಪ್ರಾಬ್ಲಮ್ ಕೇಳಿ ಹಾಸ್ಕೋ. ನೀನ್ ಬಂದದಕ್ಕೆ ನನಗೆ ಮರ್ಯಾದೆ ಮಾಡ್ತಿಲ್ಲ, ಒಂದು ಪೀಸು ಹಾಕ್ತಿಲ್ಲ. ನೀನ್ ಯಾವನ ಬಾ ಅಂದಿದ್ದು ಬಕ್ಕ ನಿನ್ಗೆ? ನೀನ್ ಯಾವನ ಬಾ ಅಂದಿದ್ದು? ಊರಲ್ಲೇ ಇರ್ಬೇಕಾಯ್ತು ನೀನು. ನಿನ್ಗೆ ಅದಕ್ಕ ಏನ್ ಕರಿಸ್ತಿದೀಯ ನೀನು? ನಿನ್ನಿಂದ ಮರ್ಯಾದೆ ಆಗ್ತಿಲ್ಲ ನನಗೆ. ನಾನೇನ್ ಮಾಡಂತೀಯ?
ಊರಲ್ಲಿ ಗದ್ದೆ ಕೆಲಸ ಮಾಡ್ತಿದ್ದಾನೆ ಕರ್ಕೊಂಡ್ ಬಂದಿದ್ದು ನನ್ನ ತಪ್ಪು. ಛೇ, ಕೆಲಸ ಬಿಟ್ಟು ಬಂದಿದ್ದೀನಲ್ಲ ನಂದು ತಪ್ಪು. ಈಗ ಹೋದ್ಮೇಲೆ ಟಿಕೆಟ್ ಬುಕ್ ಮಾಡಲ್ಲ ಬಾರ ನಿನಗೆ. ಟಿಕೆಟ್ ತೆಗ್ದ್ರೆ ಊರಿಗೆ ಹೆಂಗ್ ಬರ್ತೀನಿ? ಮುಚ್ಕೊಂಡು ಟಿಕೆಟ್ ತೆಗಿ. ಬೆಂಗಳೂರಲ್ಲಿ ಒಂದು ಫ್ರೆಂಡ್ ಅದನ್ನಂತ ಬಂದಿದ್ದಾನಲ್ಲ ನನ್ನ ತಪ್ಪು. ಚಪ್ಪಲಿ ತಗೊಂಡು ನೋಡಿ ಬಾರ ಮಗನ ನಿನಗೆ ಐತೆ. ಹೋಗಲು ಡೇ ಅಬ್ಬಾ ಹೇಗಿದೆ ನನ್ನ ಸಮಾನತ್ವ? ಇಟ್ಟಲ್ಲಪ್ಪ ಬಗನಿಗೂಟ.